ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕೆರಿಯರ್ಸ್ ವಿತ್ ಅನು ಯೂಟ್ಯೂಬ್ ಚಾನಲ್. ಯಾರ್ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಆಲ್ಸೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ನಾನು ಇವತ್ತು ವೇದಾಂತ ಅವ್ರ ಕಡೆಯಿಂದ ಜಾಬ್ ಆಪರ್ಚುನಿಟೀಸ್ನ ಬಿಟ್ಟಿರೋ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಅಂಡ್ ಪೋಸ್ಟ್ ನೇಮ್ ಬಂದ್ಬಿಟ್ಟು ಟೆಕ್ನಿಕಲ್ ಸಪೋರ್ಟ್ ಅಸೋಸಿಯೇಟ್ ಅಂತ ಹೇಳಿ. ಇದು ಲೊಕೇಶನ್ ಬಂದು ಬ್ಯಾಂಗ್ಳೂರ್, ಕರ್ನಾಟಕದಲ್ಲಿ. ನೆಕ್ಸ್ಟ್ ಬಂದು ಈ ಟೆಕ್ನಿಕಲ್ ಸಪೋರ್ಟ್ ಅಸೋಸಿಯೇಟೆಡ್ಗೆ ಏನೇನು ಜಾಬ್ ಸಮ್ಮರಿ ಇದೆ ಅಂತ ನೀವು ಇಲ್ಲಿ ನೋಡ್ಬೋದು. ವಿ ಆರ್ ಸಿಕ್ಕಿಂಗ್ ಎ enthusiastic and technically skilled technical support associate to join our technology team, and this role is ideal for fresh graduates and candidates with a prior technical support experience who are passionate about the troubleshooting technology issues and delivering the exceptional customer service. ಸೊ ಇದು ಬಂದು ಯು ಎಸ್ ಶಿಫ್ಟ್ ಆಗಿರುತ್ತೆ ಅಂಡ್ ಬ್ಯಾಂಗ್ಳೂರ್ ಲೊಕೇಶನ್. ಇಲ್ಲಿ ನೋಡ್ಬೋದು ಕೀ ರೆಸ್ಪಾನ್ಸಿಬಿಲಿಟೀಸ್ ನ ಕೊಟ್ಟಿದ್ದಾರೆ. ಪ್ರೊವೈಡ್ ಟೆಕ್ನಿಕಲ್ ಸಪೋರ್ಟ್ ಥ್ರೂ ಇಮೇಲ್, ಫೋನ್, ಚಾಟ್, ಟಿಕೆಟಿಂಗ್ ಸಿಸ್ಟಮ್ ಅಂಡ್ ರಿಮೋಟ್ ಆಕ್ಸೆಸ್ ಟೂಲ್ಸ್, ಅಂಡ್ ಡಯಾಗ್ನೋಸ್ ದ ಟ್ರಬಲ್ ಶೂಟ್ ಅಂಡ್ ರಿಸಾಲ್ವ್ ದ software, hardware, browser application related issues. Follow up with the customer and internal team until the issues are get solved, and book product demos using the internal platform. And for this, training will be company is providing, and perform the fintech and operational support task. Training for this also company is providing the training. Document customer interaction and resolution. Escalate complex issues appropriately while maintaining the ownership, and deliver excellent customer service. And required qualification ಬಂದು ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್. ಸೊ ಯಾವ್ದಾದ್ರು ಡಿಗ್ರಿ ಅವರು ಅಪ್ಲೈ ಮಾಡ್ಬೋದು. ಅಂಡ್ ಪ್ರಿಫರ್ಡ್ ಬಿಇ ಬಿಟೆಕ್ ಅವ್ರ BSc MSc ಕೊಟ್ಟಿದ್ದಾರೆ. ಅಂಡ್ ದ ಡಿಸಿಪ್ಲಿನ್ ಬಂದು CS IT ಎಲೆಕ್ಟ್ರಾನಿಕ್ಸ್ ಫಾರ್ BSc, ಅಂಡ್ MScಗೆ CS ಆರ್ IT. ಅಂಡ್ ಆಲ್ಸೋ ಆರ್ ಎನಿ ಡಿಗ್ರಿ ವಿತ್ ದ ಸ್ಟ್ರಾಂಗ್ ಟೆಕ್ನಿಕಲ್ ಟ್ರಬಲ್ ಶೂಟಿಂಗ್ ನಾಲೆಜ್ ಇಸ್ ಆಲ್ಸೋ ರಿಕ್ವೈರ್ಡ್. ಟೆಕ್ನಿಕಲ್ ಸ್ಕಿಲ್ಸ್ ಬಂದು ಇಲ್ಲಿ ನೋಡ್ಬೋದು. ದಿಸ್ ಆರ್ ಆಲ್ ದ ಟೆಕ್ನಿಕಲ್ ಸ್ಕಿಲ್ಸ್ ವೇದಂತು ಕಂಪನಿ ಹ್ಯಾಸ್ ಆಸ್ಡ್. ಅಂಡ್ ಪ್ರಿಫರ್ ಸ್ಕಿಲ್ಸ್ ಬಂದು ಎಕ್ಸಲೆಂಟ್ ವರ್ಬಲ್ ಅಂಡ್ ರಿಟರ್ನ್ ಕಮ್ಯುನಿಕೇಶನ್ ಇರಬೇಕು, ಅಂಡ್ ಅನಲಿಟಿಕಲ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್, ಕಸ್ಟಮರ್ ಫೋಕಸ್ಡ್ ಆಟಿಟ್ಯೂಡ್, ಅಂಡ್ ಅಡಿಷನಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಇನ್ ಈಸ್ ಎ ಪ್ಲಸ್. ಸೊ ದಿಸ್ ಆರ್ ದ ಪ್ಲಸ್ ಸ್ಕಿಲ್ಸ್. ವರ್ಕ್ ಸ್ಕೆಡ್ಯೂಲ್ ಬಂದು ಯು ಎಸ್ ಶಿಫ್ಟ್ ಆಗಿರುತ್ತೆ. 10 PM ಟು 7 AM ಇಂಡಿಯಾ ಟೈಮಿಂಗ್ಸ್ ಪ್ರಕಾರ. ವರ್ಕ್ ಫ್ರಮ್ ಆಫೀಸ್ ಆಗಿರುತ್ತೆ. ಅಂಡ್ ದ ಕ್ಯಾಂಡಿಡೇಟ್ಸ್ ಬಂದು ಫ್ರೆಶರ್ಸ್, ಎಕ್ಸ್ಪೀರಿಯನ್ಸ್ ಬೋತ್ ಆರ್ ವೆಲ್ಕಮ್ ಅಂತ ಹಾಕಿದ್ದಾರೆ. ಅಂಡ್ ನೀವು ಈ ಲಿಂಕ್ ನ ಕ್ಲಿಕ್ ಮಾಡಿದ್ರೆ, ಇಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ, ಈ ಲಿಂಕ್ ನ ನೀವು ಕ್ಲಿಕ್ ಮಾಡಿದ್ರೆ ಈ ಲಿಂಕ್ ನಿಮ್ಗೆ ಈ ಪೇಜಿಗೆ ತೋರಿಸುತ್ತೆ. ಸೊ ಇದು ಬಂದು ನಿಮ್ಗೆ ಫಾರ್ಮ್ ನ ಫಿಲ್ ಮಾಡೋದಕ್ಕೆ ಪೇಜ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು ಫುಲ್ ನೇಮ್ ಕೊಟ್ಟಿದ್ದಾರೆ. ನಿಮ್ ಫುಲ್ ನೇಮ್ ನ ಫಿಲ್ ಮಾಡಿ. ನೆಕ್ಸ್ಟ್ ಫೋನ್ ನಂಬರ್ ನ ಕೊಟ್ಟಿದ್ದಾರೆ. ಫೋನ್ ನಂಬರ್ ನ ಫಿಲ್ ಮಾಡಿ. ನೆಕ್ಸ್ಟ್ ಇಮೇಲ್ ಅಡ್ರೆಸ್ ನ ಕೊಟ್ಟಿದ್ದಾರೆ. ಇಮೇಲ್ ಅಡ್ರೆಸ್ ನ ಫಿಲ್ ಮಾಡಿ. ಕರೆಂಟ್ ಲೊಕೇಶನ್, ನಿಮ್ದು ಯಾವ್ದು ಕರೆಂಟ್ ಲೊಕೇಶನ್ ಮತ್ತೆ ಸ್ಟೇಟ್ ನ ಫಿಲ್ ಮಾಡಿ. ಆರ್ ಯು ವರ್ಕಿಂಗ್ ಬೇಸ್ಡ್ ಆನ್ ಬ್ಯಾಂಗ್ಳೂರ್ ಆರ್ ಓಪನ್ ಟು ರಿಲೊಕೇಟಿಂಗ್ ಟು ಬ್ಯಾಂಗ್ಳೂರ್ ಅಂತ ಹಾಕಿದ್ದಾರೆ. ಸೊ ವರ್ಕ್ ಫ್ರಮ್ ಆಫೀಸ್ ಆಗಿರೋದ್ರಿಂದ ಈ ಜಾಬ್ ಆಪರ್ಚುನಿಟಿ ಬಂದು ಬ್ಯಾಂಗ್ಳೂರಲ್ಲೇ ಆಗಿರುತ್ತೆ. ಸೊ ನೀವು ಕಂಫರ್ಟಬಲ್ ಇದ್ರೆ ಎಸ್ ಯು ಆರ್ ಆಲ್ರೆಡಿ ಇನ್ ಬ್ಯಾಂಗ್ಳೂರ್ ಅಂತ ಹಾಕಿ, ಆರ್ ಯು ವಾಂಟ್ ಟು ರಿಲೊಕೇಟ್ ಅಂದ್ರೆ ನೀವು ಇಲ್ಲಿ ಈ ಆಪ್ಷನ್ ನ ಚೂಸ್ ಮಾಡ್ಬೋದು, ಎಸ್ ಐ ಕ್ಯಾನ್ ರಿಲೊಕೇಟ್ ಅಂತ. ನೆಕ್ಸ್ಟ್ ಬಂದು ಆರ್ ಯು ಕಂಫರ್ಟಬಲ್ ವರ್ಕಿಂಗ್ ಇನ್ ದ US ಶಿಫ್ಟ್ ಅಂತ ಕೊಟ್ಟಿದ್ದಾರೆ. ನಿಮ್ಗೆ 10 PM ಇಂದ 7 PM ವರ್ಕ್ ಕಂಫರ್ಟಬಲ್ ಇದ್ರೆ ನೀವು ಎಸ್ ಅಂತ ಚೂಸ್ ಮಾಡ್ಬೋದು. ಇಲ್ಲಿ ರೆಸ್ಯೂಮ್ ಆಪ್ಷನ್ ಕೊಟ್ಟಿದ್ದಾರೆ. ನೀವು ಆಡ್ ರೆಸ್ಯೂಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಸೊ ರೆಸ್ಯೂಮ್ ನ ಆಡ್ ಮಾಡ್ಬೋದು. ಇಯರ್ಸ್ ಆಫ್ ಟೋಟಲ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ನೀವು ಏನಾದ್ರು ವರ್ಕ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಏನಾದ್ರು ಇದ್ರೆ ನೀವು ಇಲ್ಲಿ ಟೋಟಲ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ನ ಹಾಕ್ಬೋದು. ಕರೆಂಟ್ ಕಂಪನಿ ಬಂದು ನೀವು ಯಾವ ಕಂಪ್ನಿಯಲ್ಲಿ ಕರೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ ಇದನ್ನ ಹಾಕ್ಬೋದು. ನೆಕ್ಸ್ಟ್ ಕರೆಂಟ್ ಡೆಸ್ಟಿನೇಷನ್ ಕೊಟ್ಟಿದ್ದಾರೆ. ಕರೆಂಟ್ ರೀಸೆಂಟ್ ಆರ್ಗನೈಸೇಷನ್ ಇದು ಸೇಮ್ ಇದೆ. ನಿಮ್ದು ಆರ್ಗನೈಸೇಷನ್ ಮತ್ತೆ ಕರೆಂಟ್ ಡೆಸ್ಟಿನೇಷನ್ ಯಾವ್ದಿದೆ ಅದನ್ನ ಫಿಲ್ ಮಾಡಿ. ಹೈಯೆಸ್ಟ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ನ ಕೊಟ್ಟಿದ್ದಾರೆ. ನೀವು ಏನ್ ಹೈಯೆಸ್ಟ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಆಗಿದೆ ಅದನ್ನ ಫಿಲ್ ಮಾಡಿ. ಆಮೇಲೆ ಇಲ್ಲಿ UG ಕಾಲೇಜ್ ಅಂತ PG ಕಾಲೇಜ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ ಕಾಲೇಜ್ದು ನೇಮ್ ನ ಫಿಲ್ ಮಾಡ್ಬೇಕಿಲ್ಲಿ. ನೆಕ್ಸ್ಟ್ ಬಂದು ಕೆಲವು ಕ್ವಶನ್ಸ್ ಕೊಟ್ಟಿದ್ದಾರೆ. ವಿಚ್ ಆಪರೇಟಿಂಗ್ ಸಿಸ್ಟಮ್ ಆರ್ ಯು ಕಂಫರ್ಟಬಲ್ ಟ್ರಬಲ್ ಶೂಟಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಈ ಆಪ್ಷನ್ ಅಲ್ಲಿ ನೀವು ಯಾವ್ದು ಕಂಫರ್ಟಬಲ್ ಇದೆಯೋ ಅದಕ್ಕೆ ಕ್ಲಿಕ್ ಮಾಡಿ. ಅಂಡ್ ನಿಮ್ದು ಇದ್ರಲ್ಲಿ ಯಾವ್ದು ನಿಮ್ಗೆ ಸ್ಕಿಲ್ ಇಲ್ಲ ಅಂದ್ರೆನ
ಅದನ್ನ ಆಪ್ಷನ್ ಚೂಸ್ ಮಾಡಿ ನಿಮ್ದು ಯಾವ್ದು ಕಂಫರ್ಟಬಲ್ ಇದೆ ನೀವು ಅದನ್ನ ಹಾಕ್ಬೋದು ಇಲ್ಲಿ. ಅಂಡ್ ವಿಚ್ ಡಿವೈಸ್ ಹ್ಯಾವ್ ಯು ವರ್ಕ್ಡ್ ವಿತ್ ಅಂತ ಕೊಟ್ಟಿದ್ದಾರೆ. ಈ ಇಷ್ಟು ಆಪ್ಷನ್ ಅಲ್ಲಿ ನಿಮ್ಗೆ ಯಾವ ಡಿವೈಸ್ ಮೇಲೆ ನೀವು ವರ್ಕ್ ಮಾಡಿದೀರಾ ಅದನ್ನ ಚೂಸ್ ಮಾಡಿ. ನೆಕ್ಸ್ಟ್ ಬಂದು ಹ್ಯಾವ್ ಯು ವರ್ಕ್ ವಿತ್ ಎನಿ ಟಿಕೆಟಿಂಗ್ ಟೂಲ್. ಸೊ ಟಿಕೆಟಿಂಗ್ ಟೂಲ್ ಬಂದು ಜೀರಾ, ಸರ್ವಿಸ್ ನೌ, ಈ ತರ ಟಿಕೆಟಿಂಗ್ ಟೂಲ್ಗಳಿರ್ತವೆ. ನೀವು ಅದು ಈ ಎರಡನ್ನ ಬಿಟ್ಟು ಬೇರೆ ಯಾವ್ದಾದ್ರು ಟಿಕೆಟ್ ಟೂಲ್ ಮೇಲೆ ವರ್ಕ್ ಮಾಡಿದ್ರು ಸಹ ನೀವು ಇಲ್ಲಿ ಎಸ್ ಅಂತ ಫಿಲ್ ಮಾಡಿ, ಇಲ್ಲಿ ಎಸ್ ಅಂದ್ಮೇಲೆ ಇಲ್ಲೊಂದು ಯಾವ ಟೂಲ್ ಮೇಲೆ ವರ್ಕ್ ಮಾಡಿದೀರಾ ಅಂತ ನೀವು ಇಲ್ಲಿ ಫಿಲ್ ಮಾಡ್ಬೇಕಾಗುತ್ತೆ. ಹ್ಯಾವ್ ಯು ಪ್ರೊವೈಡೆಡ್ ದ ಕಸ್ಟಮರ್ ಸಪೋರ್ಟ್ ಥ್ರೂ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಈ ಆಪ್ಷನ್ ಅಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ನ ಚೂಸ್ ಮಾಡಿ. ರೇಟ್ ಯುವರ್ ಟೆಕ್ನಿಕಲ್ ಟ್ರಬಲ್ ಶೂಟಿಂಗ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ನೀವು ಟ್ರಬಲ್ ಶೂಟಿಂಗ್ ಸ್ಕಿಲ್ ಅಲ್ಲಿ ನಿಮ್ಗೆ ಎಷ್ಟು ರೇಟಿಂಗ್ ಕೊಟ್ಕೋತೀರಾ ಅಷ್ಟು ರೇಟಿಂಗ್ ಇಲ್ಲಿ ಕೊಡ್ಬೋದು. ಕರೆಂಟ್ ಸಿ ಟಿ ಸಿ ಬಂದು ಆ, ನಿಮ್ದು ಎಷ್ಟು ಕರೆಂಟ್ ಸಿ ಟಿ ಸಿ ಇದೆ ಅದನ್ನ ಇಲ್ಲಿ ಹಾಕಿ. ಆಮೇಲೆ ಇನ್ನೊಂದು ಹೇಳಿದ್ದಾರೆ, ಇಫ್ 8 lakh ಅಂತ ಏನಿದ್ರೆ ಜಸ್ಟ್ ರೈಟ್ 8 ಅಂತ ಹೇಳಿದ್ದಾರೆ. ಸೊ 8 ಅಂತ ಹಾಕಿ. ಅಂಡ್ ಎಕ್ಸ್ಪೆಕ್ಟೆಡ್ ಸಿ ಟಿ ಸಿನೂ ಅಷ್ಟೇ. ಇಲ್ಲಿ ನೋಡ್ಬೋದು ನಿಮ್ದು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಸಿ ಟಿ ಸಿನ ಅಂತ ಕೇಳಿದ್ದಾರೆ. ಸೊ ನೀವು ಇಲ್ಲಿ ಸಿ ಟಿ ಸಿನ ಮೆನ್ಷನ್ ಮಾಡ್ಬೋದು. ಅಂಡ್ ಆಲ್ಸೋ ಮೆನ್ಷನ್ ಓನ್ಲಿ 8 lakh ಮೀನ್ಸ್ ಯು ಹ್ಯಾವ್ ಟು ಮೆನ್ಷನ್ 8. ನೋಟಿಸ್ ಪೀರಿಯಡ್ ಬಂದು ಇಮಿಡಿಯೇಟ್ ಕೊಟ್ಟಿದ್ದಾರೆ, ಲೆಸ್ ದೆನ್ 30 days ಕೊಟ್ಟಿದ್ದಾರೆ, 30 to 60 days, 60+ days. ಸೊ ಈ ಇಷ್ಟರಲ್ಲಿ ನಿಮ್ಗೆ ಯಾವುದು ನಿಮ್ಗೆ ಅನುಕೂಲ ಯಾವ್ದಿದೆಯೋ ಅದನ್ನ ಹಾಕಿ. ನೆಕ್ಸ್ಟ್ ಅದನ್ನೆಲ್ಲ ಡೀಟೇಲ್ಸ್ನೆಲ್ಲ ಫಿಲ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ನೆಕ್ಸ್ಟ್ ಇದನ್ನ ನಿಮ್ ಡೀಟೇಲ್ಸ್ ಎಲ್ಲ ನೋಡಿ ಅವರು ನಿಮ್ಗೆ ಮೇಲ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ತಾರೆ. ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದ್ರೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.